ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಅಕ್ಷಿವು. ಸೊ ಫೈನಲಿ ನಮ್ಮ RCB ಇವತ್ತು ಏನೈತಿ ಅನ್ಬಾಕ್ಸ್ಮೆಂಟ್ ಟಿಕೆಟ್ ಬಿಡ್ತೀವಿ ಅಂತ ಹೇಳ್ತು, ಬಿಟ್ಟಾಯ್ತು. ಈಗ ಟಿಕೆಟ್ಸ್ ಆರ್ ಓಪನ್ ಅಂದ್ರೆ ಟಿಕೆಟ್ಸ್ ಏನೈತಿ ಈಗ ಲೈವ್ ಅದಾವು. ಈಗ ತಗೋರಿ ಪಟ ಇಲ್ಲಿಕರ ಹಿಂದೆ ಕುಲ್ಲ ಅದು ಹಳೆ ಮಾಡ್ಕೋಬೇಡ್ರಿ. ಅದಕ್ಕೆ ಲಗುಟ್ಟು ಹೋಗಿ ಏನಿಲ್ಲ RCB ಅದಕ್ಕಿಂತ ಮೊದ್ಲು ಏನೈತಿ RCB ಅನ್ಬಾಕ್ಸ್ಮೆಂಟ್ಗೆ ಯಾರ್ಯಾರು ಬಂದಾರ ಅಂತ ಹೇಳ್ತೀನಿ. ಸೊ RCB ಅನ್ಬಾಕ್ಸ್ಮೆಂಟ್ಗೆ ಒಂದು ಆಸ್ಟ್ರೇಲಿಯನ್ DJ ಅತ್ತ, ಟ್ರುಮ್ಮಿ ಟ್ರಂಪೆಟ್ ಅತ್ತ ಅವ್ರು ಬರ್ತಾರು, ಮತ್ತು ಸಂಜಿತ್ ಹೆಗಡೆ ಇವರಿಬ್ಬರ ಬಗ್ಗೆ ಈಗ ಬಿಟ್ಟಾರು. ಮತ್ತು ಪ್ಲಸ್ RCB ಅನ್ಬಾಕ್ಸ್ಮೆಂಟ್ನಾಗ ಏನಿರ್ತೈತೆ ಅಂದ್ರೆ ಇದು ಏನಂತಾರದಕ್ಕೆ ಫುಲ್ ಸ್ಕ್ವಾಡ್ ಪ್ರಾಕ್ಟೀಸ್ ಇರ್ತೈತಿ. ಸೊ ಇವು 3 ಕಾರ್ಯಕ್ರಮ ಮತ್ತು ಜರ್ಸಿ ಲಾಂಚ್ ಇವು 4 ಏನಿರ್ತಾವೆ ಅನ್ಬಾಕ್ಸ್ಮೆಂಟ್ನಾಗ. ಉಳ್ಕಿದ್ರ ಬಗ್ಗೆ ಇವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಇನ್ನು ನಮ್ಮ ಮೇನ್ ವಿಚಾರಪೂರ್ಣ ಅದೇನಪ್ಪ ಅಂದ್ರೆ RCB ಅನ್ಬಾಕ್ಸ್ಮೆಂಟ್ ಟಿಕೆಟ್ ಹೆಂಗೆ ಬುಕ್ ಮಾಡೋದು ಎಲ್ಲ ಅಂತ ಕ್ವಶನ್ ಇತ್ತು. ಸೊ ಅದನ್ನ ಹೇಳಕ್ಕೆ ನಾ ಈಗ ಬಂದೀನಿ. ಸೊ RCB ಅನ್ಬಾಕ್ಸ್ಮೆಂಟ್ ಟಿಕೆಟ್ ಹೆಂಗೆ ಬುಕ್ ಮಾಡೋದಂದ್ರೆ, ಸೊ ಗೂಗಲ್ ಒಳಗೆ ಹೋಗ್ರಿ, ಸೀದಾ ಹೋಗಿ shop.royalchallengers.com ಅಂತ ಕ್ಲಿಕ್ ಮಾಡಿರಿ. ಸೊ ಓಪನ್ ಆಗತ್ತೆ ಒಂದು ಪೇಜ. ಅದ್ರೊಳಗೆ ಬೈ ಟಿಕೆಟ್ಸ್ ಅಂತ ಬರ್ತೈತಿ. ಸೊ ಬೈ ಟಿಕೆಟ್ಸ್ ಅಂತ ಬಂದ ಕೂಡಲೇ ನೀವೇನು ಮಾಡಬೇಕು, ಆ ಬೈ ಟಿಕೆಟ್ಸ್ ಒದಗಿದ ಕೂಡಲೇ ನಿಮ್ಮ ಮೊಬೈಲ್ ನಂಬರ್ ಕೇಳ್ತೈತಿ. ಮೊಬೈಲ್ ನಂಬರ್ ಹಾಕ್ಬೇಕು. ಮೊಬೈಲ್ ನಂಬರ್ ಹಾಕಿದ ಕೂಡಲೇ OTP ಹೋಗ್ತೈತಿ. OTP ಎಂಟ್ರ್ ಮಾಡಿದ ಕೂಡಲೇ ಅಲ್ಲಿ ದೊಡ್ಡ ಚಾರ್ಜ್ ಬರ್ತೈತಿ. ಅದು M3 ಸ್ಟ್ಯಾಂಡ್ ಮತ್ತು M4 ಸ್ಟ್ಯಾಂಡು, ಎಕಾನಮಿ ಅವು 104 ಸ್ಟ್ಯಾಂಡ್ ಬರ್ತಾವೆ. ಒಟ್ಟು ಸ್ಟ್ಯಾಂಡ್ ಬರ್ತಾವೆ. ಅಲ್ಲಿ ನಿಮಗೆ ಯಾವ ಪ್ರೈಸ್ ತಕ್ಕಂಗೆ ಅಂದ್ರೆ ಅಲ್ಲಿ 800 ಹಿಡಿದು 8,000 ತನಕ ಅದಾವೆ ಟಿಕೆಟ್. ನೀವು ಅದ್ರೊಳಗೆ ನಿಮಗೆ ಯಾವ್ದು ಬೆಸ್ಟ್ ಅನ್ಸತಿ ಅದ್ರ ಮೇಲೆ ಕ್ಲಿಕ್ ಮಾಡೋದು. ನಾ M3 ಸ್ಟ್ಯಾಂಡ್ ಸ್ವಲ್ಪ 800 ಐತಿ, ಅದನ್ನ ಕ್ಲಿಕ್ ಮಾಡೋದನ್ನ ನಿಮಗೆ ತೋರ್ಸ್ಲಕ್ಕ ನಾನು ಹೊಂಟಿಲ್ಲ. ನಿಮಗೆ ತೋರ್ಸ್ಲಕ್ಕ M3 ಸ್ಟ್ಯಾಂಡ್ ಕ್ಲಿಕ್ ಮಾಡೇನಿ. ಸೊ M3 ಸ್ಟ್ಯಾಂಡ 800 ಐತಿ. ಅಂದ್ರೆ ಚೀಪೆಸ್ಟ್ ಈ ಸಲ 800 ಇಟ್ಟಾರು. ಹೋದ ಸಲ 600 ಇತ್ತು, ಈ ಸಲ ಹೋದ ಸಲ 700 ಇತ್ತು, ಈ ಸಲ 800 ಇಟ್ಟಾರು. ಸೊ M3 ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಏನೈತಿ ಅಲ್ಲಿ ಎಷ್ಟು ಜನ ಬರ್ತಿ, 8 ಜನ ಅಂತ ಕೇಳ್ತೈತಿ. ನೀವು ಒಂದಿದ್ರ ಒಂದು ಹಾಕ್ಬೋದು, 2 ಇದ್ರ ಮೋಸ್ಟ್ ಲಾಸ್ಟ್ 6 ಜನ 7 ಜನ ತನಕ ಐತಿ ಲಾಸ್ಟ್ನೇ ತನಕ. ಸೊ ನಿಮಗೆ ಒಬ್ಬರೇ ಇದ್ರೆ ಒಬ್ಬರು ಹಾಕೋದು. ಸೊ ಒಬ್ಬರು ಹಾಕಿಂದ ಏನೈತಿ ಇಲ್ಲಿ ಅಂದ್ರೆ ಸೀಟ್ ಕೇಳ್ತೈತಿ. ಈಗ ಒಟ್ಟು M3 ಸ್ಟ್ಯಾಂಡ್ ಒಳಗೆ ಕಮ್ಮಿ ಅಂದ್ರೆ ಕಮ್ಮಿ ಸೀಟ್ ಉಳ್ದಾವ. ಒಟ್ಟು ನಾನು ನೋಡಿದ ಕೂಡಲೇ ಒಟ್ಟು 5 ಒಟ್ಟು ಉಳ್ದಾವು. ಸೊ ಹಾಕಿದ 10 ನಿಮಿಷ 5 ಸೀಟ್ ಅಟ್ಟೆ ಉಳ್ದಾವು M3 ಸ್ಟ್ಯಾಂಡಾಗ. ಸೊ ಪಟ ತಗೋರಿ. ಇಲ್ಲೇನೈತಿ ನೋಡಿ ಲಾಸ್ಟ್ ಇದೇನು ಸೀಟ್ ಉಳಿದಿರುತ್ತೆ ಆ ಸೀಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಇನ್ಫಾರ್ಮೇಷನ್ ಹಾಕಬೇಕು. ಮೊಬೈಲ್ ನಂಬರು, ಹೆಸರು ಮತ್ತು ನಿಮ್ಮ ಅಡ್ರೆಸ್ಸು, ಇಮೇಲ್ ಎಲ್ಲ ಕಳ್ಸಿ ಹಾಕಬೇಕು. ಹಾಕಿ ಏನೈತಿ ಪೇಮೆಂಟ್ ಆಪ್ಷನ್ ಕೇಳ್ತೈತಿ. ಪೇಮೆಂಟ್ ಮಾಡ್ರೆ ನಿಮ್ಮ RCB ಟಿಕೆಟ್ ಬುಕ್, RCB ಅನ್ಬಾಕ್ಸ್ ಇವೆಂಟ್ ಟಿಕೆಟ್ ಬುಕ್ ಆಯಿತು. ಸೊ ನೀವು ಬೆಂಗ್ಳೂರಿಗೆ ಹೋಗಿ ಎಂಜಾಯ್ ಮಾಡ್ಬೋದು RCB ಅನ್ಬಾಕ್ಸ್ ಇವೆಂಟ್ ಒಳಗೆ. ಸೊ ಗೇಟ್ಸ್ ಆರ್ ಮೋಸ್ಟ್ಲಿ ನನಗೆ ಮಟ್ಟಿಗೆ ಮಧ್ಯಾಹ್ನ 4ಕ್ಕೇನು ಮಧ್ಯಾಹ್ನ 4ಕ್ಕಲ್ಲ, 2ಕ್ಕೇನು 3ಕ್ಕೇನು ಓಪನ್ ಹಾಕವು ಅನ್ಬಾಕ್ಸ್ ಇವೆಂಟ್ನಾಗ. ಸೊ ನಮಗೇನು ಹೋಗ್ಲಕ್ಕಾಗಲ್ಲ ಗುರು, ಇಲ್ಲಿ ಬೆಂಗಳೂರಲ್ಲಿ. ಸೊ ಅದಕ್ಕೆ ನಿಮಗೆ ತಿಳಿಸ್ಕೊಡ್ಲಕ್ಕ ಈ ವಿಡಿಯೋ ಮಾಡಿದ್ದು. ಸೊ ಐ ಹೋಪ್ ನಿಮಗೆಲ್ಲ ತಿಳಿದೈತೆ ಅಂತ ತಿಳ್ಕೊತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.